ಇನ್ನು ಡೆಂಗಿ ಹಾವಳಿ ಮಿತಿಮೀರಿ ಹೋಗಿರುವಂಥ ಸಂದರ್ಭದಲ್ಲಿ ನೀವೆಲ್ಲೇ ಟೆಸ್ಟ್ ಮಾಡಿಸ್ಕೊಂಡ್ರೂ ಕೂಡ ಒಂದೇ ದರ ನಿಗದಿಯಾಗುವಂಥ ಸಾಧ್ಯತೆಗಳಿದೆ. ಡೆಂಗಿ ಟೆಸ್ಟಿಂಗಿಗೆ ಒಂದೇ ದರವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಿಗೆ ದರ ನಿಗದಿಗೆ ಮುಂದಾಗಿದೆ ಸರ್ಕಾರ. ಏಕರೂಪ ದರ, ನೀವೆಲ್ಲಿ ಹೋಗಿ ಟೆಸ್ಟ್ ಮಾಡಿಕೊಂಡ್ರೂ ಕೂಡ ಒಂದೇ ರೇಟ್. ಈ ನಿಗದಿ ಬಗ್ಗೆ ಸಂಜೆ ಅಧಿಕೃತವಾದಂಥ ಆದೇಶ ಹೊರಬೀಳುವಂಥ ಸಾಧ್ಯತೆ ಇದೆ. ಖುದ್ದು ಆರೋಗ್ಯ ಇಲಾಖೆಯಿಂದ ಈ ಮಾಹಿತಿ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ನಾವು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆರೋಗ್ಯ ಸಚಿವರು ನಿಜಕ್ಕೂ ಆ ರೀತಿ ಆಯಿತು ಅಂತಂದ್ರೆ ಒಳ್ಳೆಯ ಕೆಲಸ. ಅದು ಖಾಸಗಿ ಆಸ್ಪತ್ರೆಗಳಿಗೆ ದರ ನಿಗದಿ, ಯಾಕಂದರೆ ಕೆಲವೊಂದು ಆಸ್ಪತ್ರೆಗಳು ವಿಪರೀತ ಪ್ರಮಾಣದಲ್ಲಿ ಚಾರ್ಜ್ ಮಾಡಿಬಿಡ್ತವೆ. ವಿಪರೀತ ಪ್ರಮಾಣದಲ್ಲಿ ಹಾಗಾಗಬಾರ್ದು, ಎಲ್ರಿಗೂ ಕೂಡ ನಿಲ್ಲಬೇಕು ಅಂತ. ಯಾಕಂದರೆ ಈ ನೋಡಿ, ಈ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಅಂತಂತಂದರೆ, ದುಡ್ಡು ಜಾಸ್ತಿ ಅಂತ ಸುಮ್ಮನಾದರು ಅಂತಂತಂದರೆ ಆ ಡೆಂಗಿ ಪ್ರಮಾಣ ಜಾಸ್ತಿಯಾಗಿ ಸಾವು ಕೂಡ ಸಂಭವಿಸಬಹುದು. ಅದಕ್ಕೋಸ್ಕರ ಸರ್ಕಾರ ಈಗ ಒಂದು ಹೆಜ್ಜೆಯನ್ನು ಮುಂದಕ್ಕಿಟ್ಟಿದೆ. ಅಂದರೆ ನೀವೆಲ್ಲಿ ಹೋದರೂ ಕೂಡ ಒಂದೇ ರೇಟ್ನಲ್ಲಿ ವ್ಯತ್ಯಾಸ ಇಲ್ಲ. ಹೀಗಾಗಿ ಯಾರು ಬಡವರು ಇರ್ತಾರೆ ಅವರು ಕೂಡ ಹೋಗಿ ಪರೀಕ್ಷೆ ಮಾಡ್ಕೋಬೋದು ಯಾವುದೇ ಆಸ್ಪತ್ರೆಯಲ್ಲಿ. ಬರೀ ಏನು ಅಂದರೆ ಈ ಪ್ರೈವೇಟ್ ಆಸ್ಪತ್ರೆಗಳು ಅಥವಾ ಪ್ರೈವೇಟ್ ಆಸ್ಪತ್ರೆಗಳೇ ಇತ್ತಪ್ಪ, ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು ಇರಲಿಲ್ಲ ಸುತ್ತಮುತ್ತ, ಜನರಿಗೆ ತೊಂದರೆ ಆಗಬಾರ್ದಲ್ಲ, ಸೀರಿಯಸ್ ಆಗಬಾರ್ದು, ರೋಗ ನೆಗ್ಲೆಕ್ಟ್ ಮಾಡಿ. ಅದಕ್ಕೋಸ್ಕರ ಎಲ್ಲ ಕಡೆಗೂ ಕೂಡ ಡೆಂಗಿ ಟೆಸ್ಟಿಂಗಿಗೆ ಒಂದೇ ದರ ನಿಗದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಅಂದರೆ ಚರ್ಚೆ ಮಾಡಿದ್ದಾರೆ. ಇವತ್ತು ಕೂಡ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ. ಇವತ್ತು ಸಂಜೆಯ ಒಳಗಡೆಗೆ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬೀಳುವಂಥ ಸಾಧ್ಯತೆ ಇದೆ. ಸೊ ಈ ರೀತಿ ಆಯಿತು ಅಂತಂತಂದರೆ ಖಂಡಿತವಾಗಲೂ ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ. ಸೊ ಇದು ಸಂಗತಿ. ಹೀಗಾಗಿ ಏನು ಅಂತಂದರೆ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಯಾಕಂದರೆ ವಿಪರೀತ ಪ್ರಮಾಣದಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬನ್ನಿ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನಾವು ಚರ್ಚೆ ಮಾಡ್ತಾ ಇದ್ವಿ, ಏಕರೂಪ ದರ ನಿಗದಿಗೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಇವತ್ತು ಅಧಿಕೃತವಾದಂಥ ಆದೇಶ ಹೊರಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ನಿಜನ ದಿನೇಶ್? ಹೌದು. ಈಗ ಈ ಡೆಂಗ್ಯೂ ಟೆಸ್ಟ್ ಮಾಡೋದ್ರಲ್ಲಿ ಅನೇಕ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ದರಗಳನ್ನ ಹಾಕ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರಿಂದ ನಿನ್ನೆ ನಾವು ತೀರ್ಮಾನ ತಗೊಂಡು ಎಲ್ಲ ಆಸ್ಪತ್ರೆಗಳು ಒಂದೇ ದರದಲ್ಲಿ ಡೆಂಗ್ಯೂ ಟೆಸ್ಟ್ಗಳು ಮಾಡೋದಕ್ಕೆ ಚಾರ್ಜ್ ಮಾಡಬೇಕು ಅಂತ. ಬಹುಶಃ ಇವತ್ತು ಸಂಜೆ ಒಳಗಡೆ ಅದು ಅಧಿಕೃತವಾಗಿ ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನು ಅಧಿಕೃತವಾಗಿ ನಾವು ನೋಟಿಫೈ ಮಾಡ್ತೀವಿ. ದಿನೇಶ್, ನಿಮಗೆ ನಿಜಕ್ಕೂ ಅಭಿನಂದನೆಗಳನ್ನು ಹೇಳ್ತೀವಿ ನಾವು ಟಿವಿ ಮುಖಾಂತರ. ಯಾಕಂದರೆ ಈಗ ಸ್ಟ್ರೋಕ್ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಈ ತಕ್ಷಣಕ್ಕೆ ಕೊಡುವಂಥ ಇಂಜೆಕ್ಷನ್ಗಳಿದೆಯಲ್ಲ, ಅದನ್ನು ನೀವು ಉಚಿತವಾಗಿ ಅದನ್ನು ಎಲ್ಲ ಕಡೆಗೂ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಿದಿರಿ. ನಂಬರ್ 1, ಅದಕ್ಕೆ ನಿಮ್ಗೆ ಅಭಿನಂದನೆ. ಎರಡನೇದೇನು ಅಂತಂದರೆ, ತುಂಬ ರೇಟ್ ಜಾಸ್ತಿ ಆಯಿತು ಅಂತಂದರೆ ಟೆಸ್ಟ್ಗಳಿಗೆ ಜನಸಾಮಾನ್ಯರು ಹೋಗೋದೇ ಇಲ್ಲ ದಿನೇಶ್. ಹೀಗಾಗಿ ಏನಾದರೂ ನೀವು ಈ ಹೆಜ್ಜೆ ಇಟ್ರಿ ಅಂತಂದರೆ ನಿಜಕ್ಕೂ ಅಭಿನಂದನೆಗಳು ನಿಮಗೆ. ಏನಂತೀರಿ? ಇಲ್ಲ, ಖಂಡಿತವಾಗಿಯೂ. ಈಗ ನೀವು ಹೇಳ್ದಂಗೆ ಹೃದಯಾಘಾತ ಆಗುವಂತ ಸನ್ನಿವೇಶದಲ್ಲಿ ನಾವು ಏನು ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಮಾಡಿರುವಂತ ಕಾರ್ಯಕ್ರಮ ಈಗ ಕಾರ್ಯಗತ ಆಗಿ ಸುಮಾರು 4-5 ತಿಂಗಳಾಯ್ತು. ಈಗಾಗಲೇ ಅದರಿಂದ ನಮ್ಮ ಮಾಹಿತಿ ಪ್ರಕಾರ ಈಗ ಸುಮಾರು ಇವತ್ತೇ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ ನಾನು ಪೂರ್ತಿ ರಿವ್ಯೂ ಮಾಡೋದಕ್ಕೆ. ಇದು ಗೊತ್ತಿರೋಗೆ ಸುಮಾರು 10 ಜನರ ಜೀವನವನ್ನು ಬದುಕಿಸೋದಕ್ಕಾಗಿ ಆಯ್ತು ಅಂತ, ಜೀವ ಬದುಕಿಸೋಕೆ ಅಂತ ಮಾಹಿತಿ ಇದೆ. ಅದೇ ರೀತಿ ಡೆಂಗ್ಯೂಲು ಕೂಡ ಇದು ಸಾರ್ವಜನಿಕರು ಎಲ್ಲರೂ ಸಹಕಾರ ಕೊಡಬೇಕು, ಎಚ್ಚರಿಕೆಯಿಂದ ಇರಬೇಕು. ಒಂದ್ ಕಡೆ ನಾವು ನಮ್ಮ ಕಡೆಯಿಂದ ಏನೇನ್ ಮಾಡ್ಬೇಕು ಖಂಡಿತ ನಮ್ಮ ಇಲಾಖೆಗಳಿಂದ ನಮ್ಮ ಸಿಬ್ಬಂದಿಯಿಂದ ಮಾಡಿಸ್ತೀವಿ. ಆದ್ರೆ ಇದು ಸಾರ್ವಜನಿಕರು ಕೂಡ ಅಷ್ಟೇ ಇದಕ್ಕೆ ಸಹಕಾರ ಕೊಡ್ಬೇಕಾಗ್ತದೆ. ನೀರನ್ನ ಯಾವಾಗಲೂ ಕೂಡ ಮುಚ್ಚಿಡಬೇಕು, ಬಹಿರಂಗವಾಗಿ ಓಪನ್ ಆಗಿ ನೀರನ್ನ ನಿಂತ ನೀರಿಗೆ ನಾವು ಅವಕಾಶ ಕೊಡಬಾರ್ದು ಅಂತ ಎಲ್ರಿಗೂ ತಮ್ಮ ಟಿವಿ ಮುಖಾಂತರ, ಚಾನೆಲ್ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಓಕೆ, ಇದೆಲ್ಲದರ ಜೊತೆಗೆ ಒಂದೇನು ಅಂದ್ರೆ, ಒಂದು ಗಮನ ಹರಿಸಬೇಕಾಗಿರುವಂಥ ಸಂಗತಿ ಅಂತಂದ್ರೆ, ನೀವು ದರವನ್ನು ಫಿಕ್ಸ್ ಮಾಡಿದ ಮೇಲೂ ಕೂಡ ಅಲ್ಲಿ ಇಲ್ಲಿ ದರದ ರೀತಿಯಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಾವು ನಿಮ್ಮ ಗಮನಕ್ಕೆ ತರ್ತೀವಿ ದಿನೇಶ್. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕ್ರಮ ಕೈಗೊಳ್ಳಬೇಕು. ಖಂಡಿತ ಈಗಾಗಲೇ ನಮ್ಮ ನೋಟಿಫೈ ಮಾಡಿ ಎಲ್ರಿಗೂ ತಿಳಿಸ್ತಾ ಇದೀವಿ. ಮತ್ತು ಎಲ್ಲ ಕಂಪಲ್ಸರಿಯಾಗಿ ಯಾವುದೇ ಆಸ್ಪತ್ರೆಯಲ್ಲಿ, ಈಗ ಖಾಸಗಿ ಆಸ್ಪತ್ರೆ ಅನೇಕ ಕಡೆ ಡೆಂಗ್ಯೂ ಆಗಿದ್ದು ಕೂಡ ನಮ್ಗೆ ತಿಳಿಸ್ತಾ ಇಲ್ಲ, ಅದನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ತಿಳಿಸ್ಬೇಕು ಅಂತ ಕೂಡ ನಾವು ಈಗ ಅವ್ರಿಗೆ ಎಲ್ಲ ಆಸ್ಪತ್ರೆಗಳು ಕೂಡ ಹೇಳಿದೀವಿ. ನೋಟಿಫೈ ಮಾಡಬೇಕು ನಿಮ್ಮ ಡೆಂಗ್ಯೂ ಪ್ರಕರಣಗಳು ಎಷ್ಟಾಗಿದೆ, ಏನಾಗಿದೆ ಅಂತ. ಅದನ್ನು ಕೂಡ ನಾವು ಈಗ ಹೇಳಿದೀವಿ ಸ್ಟ್ರಿಕ್ಟ್ ಆಗಿ. ಮತ್ತು ದರದ ನಿಗದಿಯನ್ನು ಕೂಡ ಮಾಡ್ತೀವಿ. ಎಲ್ಲಾದ್ರೂ ಉಲ್ಲಂಘನೆ ಆದ್ರೆ ನಮ್ಮ ಕಾನೂನಲ್ಲಿ ಬೇಕಾದಷ್ಟು ಅವಕಾಶಗಳಿದೆ, ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಬೇಕಾದಷ್ಟು ನಮ್ಮ ಹತ್ರ ಅಸ್ತ್ರಗಳಿದೆ. ಅಲ್ಲ, ವೆರಿ ಗುಡ್. ಈಗ ದರ ನಿಗದಿ ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ?
ಈಗ ನಮ್ಮ ದರ ಎಷ್ಟಿದೆ ಅದರ ಅನುಸಾರ ನೋಡ್ಕೊಂಡು ಖಾಸಗಿಯವ್ರ ಜೊತೆ ಮಾತನಾಡಿ ಕೇಳಿದ್ದೆ ನಾನು, ಅವ್ರು ಎಲ್ಲೆಲ್ಲಿ ಎಷ್ಟೆಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಮ ದರ ಏನಿದೆ, ನಾವು ಏನು ಖರೀದಿ ಮಾಡ್ತೀವಿ ಬಹುತೇಕ ಅದೇ ದರದಲ್ಲಿ ಅವರು ಕೂಡ ಮಾಡ್ಬೇಕು. ಯಾಕಂದ್ರೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇರೋದ್ರಿಂದ ಇದು ಸೇವಾ ಮನೋಭಾವದಲ್ಲಿ ಮಾಡ್ಬೇಕು, ಇದರಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ಮಾಡಬಾರ್ದು. ಸೊ ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ಮಾಡೋದು ಕೂಡ ನಡೀತದೆ. ಸೊ ನಾವು ಅದನ್ನ ನಾವು ತೀರ್ಮಾನ ಮಾಡ್ತೀವಿ, ನಮ್ ದರ ಅಥವಾ ನಮ್ ದರಕ್ಕಿಂತ ಸ್ವಲ್ಪ ಹೆಚ್ಚಿರುವಂತದ್ದು ಮಾಡ್ತೀವಿ ಹೊರತು ಅದಕ್ಕಿಂತ ವೇರಿಯೇಷನ್ ಆಗ್ಬಾರ್ದು. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಆಸ್ಪತ್ರೆಯವರ ಜೊತೆಗೆ ತಾವೇನಾದ್ರು ಒಂದು ಸಭೆ ಕರೆದು ಒಂದು ಮೀಟಿಂಗ್ ಮಾಡಿ ಖುದ್ದಾಗಿ ತಾವೇ ಈ 1-to-1 ಮೀಟಿಂಗ್ ಮಾಡಿ ಏನಾದ್ರು ಮಾತಾಡಿದ್ರ? ಇಲ್ಲ, ನಮ್ಮ ಕಮಿಷನ್ ಬೆಂಗಳೂರಿನಲ್ಲಿ ನಮ್ಮ ಚೀಫ್ ಕಮಿಷನರ್ ತುಷಾರ್ ಅವರಿಗೆ ಮತ್ತೆ ಸ್ಪೆಷಲ್ ಕಮಿಷನರ್ ನೆನ್ನೆ ಡೈರೆಕ್ಷನ್ ಕೊಟ್ಟಿದೀವಿ. ಎಲ್ಲಾ ಆಸ್ಪತ್ರೆಗಳ ಜೊತೆ ಕೂಡ ನೀವು ಸಂಪರ್ಕ ಇಟ್ಕೋಬೇಕು ಅಂತ. ಮತ್ತೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿನ ಚೀಫ್ ಮೆಡಿಕಲ್ ಆಫೀಸರ್, ನಮ್ಮ ಚೀಫ್ ಹೆಲ್ತ್ ಆಫೀಸರ್ ಬೆಂಗಳೂರಿಗೆ, ಅವರು ನಮ್ಮ ಎಲ್ಲಾ ಆಸ್ಪತ್ರೆಗಳಿಗೆ ಪ್ರತಿಯೊಂದು ನಮ್ಮಲ್ಲಿ MOH ಗಳಿದ್ದಾರೆ, ಒಂದೊಂದು ಅಸೆಂಬ್ಲಿ ಕ್ಷೇತ್ರ ಒಂದೊಂದು MOH. ಅವ್ರು ಎಲ್ಲಾ ಕಡೆ ಎಲ್ಲಾ ಆಸ್ಪತ್ರೆಗೂ ಭೇಟಿ ಕೊಟ್ಟು ಮಾತನಾಡ್ಬೇಕು ಅಂತ ಹೇಳಿದೀವಿ. ಮತ್ತು ನಮ್ಮ ಇಲಾಖೆಯಲ್ಲೂ ಕೂಡ ಅದನ್ನು ಅವರು ಮಾಡ್ತಾರೆ. ಓಕೆ, ಹಾಗಾದ್ರೆ ನಾವು ಘೋಷಣೆ ಮಾಡ್ತಾ ಇದೀವಿ, ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ಒಂದೇ ರೇಟ್, ಯಾರೇ ಯಾವುದಕ್ಕೆ ಟೆಸ್ಟ್ ಮಾಡಿದ್ರು ಕೂಡ ಡೆಂಗಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಒಂದೇ ರೇಟ್ ಅಂತ. ಒಂದೇ ರೇಟ್. ಓಕೆ. ಸೊ ಫ್ಯಾಂಟಾಸ್ಟಿಕ್ ದಿನೇಶ್ ಗುಂಡೂರಾವ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಒಂದು ಒಳ್ಳೆ ಅವಕಾಶ, ಈ ಆರೋಗ್ಯ ಇಲಾಖೆಯಲ್ಲಿ ಜನರನ್ನ ಮುಟ್ಟುವಂಥ ಕೆಲಸ ಆಗಬೇಕು ಅಂತ ದಯವಿಟ್ಟು ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಇದು ದಿನೇಶ್ ಗುಂಡೂರಾವ್ ಅವರ ಮಾತು. ದಿನೇಶ್ ಹೇಳ್ತಾರೆ, ನೀವೆಲ್ಲಿ ಹೋದರೂ ಕೂಡ ಒಂದೇ ರೇಟ್, ದಯವಿಟ್ಟು ನೀವು ಹೆಚ್ಚು ಕೊಡೋಕೆ ಹೋಗಬೇಡಿ. ಯಾರಾದರೂ ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಏನಂದರೆ ಸಂಬಂಧಪಟ್ಟಂಥ ಇಲಾಖೆ ಗಮನಕ್ಕೆ ತೊಗೊಂಬನ್ನಿ, ಮಾಧ್ಯಮಗಳ ಗಮನಕ್ಕೂ ಕೂಡ ತೊಗೊಂಬನ್ನಿ. ನಾವು ಅದನ್ನು ಸರ್ಕಾರದ ಮುಖ ಕಡಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ.